ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮಧುಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ಮೂರನೇ ಅಲೆ ಭೀತಿ ನಡುವೆ ಮಕ್ಕಳಿಗೆ ವಿಷಮ ಶೀತ ಜ್ವರ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಳು ಭರ್ತಿ. ಮಕ್ಕಳ ಬಗ್ಗೆ ಇರಲಿ ಎಚ್ಚರ. ಅಪರಾಧ ಚಟುವಟಿಕೆ ನಿಲ್ಲಿಸದಿದ್ರೆ ಸರಿಯಾದ ಪಾಠ ಕಲಿಸ್ತೇವೆ. 150 ರೌಡಿ ಶೀಟರ್ಗಳಿಗೆ ಡಿವೈಎಸ್ಪಿ ಖಡಕ್ ಎಚ್ಚರಿಕೆ. ಕೋಲಾರದಲ್ಲಿ ರಾಜ್ಯ ಖೋ-ಖೋ ತಂಡಗಳ ಆಯ್ಕೆ. ಕ್ರೀಡಾಪಟುಗಳು ತರಬೇತಿ ಬಗ್ಗೆ ಫುಲ್ ಖುಷ್. ಜನರಿಗೆ ಕ್ರೀಡಾ ಮನರಂಜನೆ. ಕೈಗಾರಿಕೆಗಳಿಗೆ ಬಂಡವಾಳ ಹೂಡಲು ದೇಶ ವಿದೇಶದ ಕಂಪನಿಗಳಿಗೆ ಮುಕ್ತ ಸ್ವಾಗತ. ಕೈಗಾರಿಕಾ ಪ್ರದೇಶಗಳಿಗೆ ಅಗತ್ಯ ಅನುಕೂಲ. ಕೈಗಾರಿಕಾ ಸಚಿವರ ಭರವಸೆ. ಪಕ್ಷ ಬಿಡೋ ಮುಂಚೆ ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಟಿಕೆಟ್ ಪಡೆಯೋ ವೇಳೆ ನಡೆದ ಘಟನೆಗಳು ನೆನಪಿದೆಯಾ ಎಂದು ಶಾಸಕ ಶ್ರೀನಿವಾಸ್ ಗೌಡ್ರಿಗೆ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ ಗರಂ ಆವಾಜ್. ವಾರ್ತೆಗಳ ವಿವರ. ಕೊರೋನಾ ನಿಯಂತ್ರಣದ ನಡುವೆ ವ್ಯಾಪಕವಾಗಿ ವಿಷಮ ಶೀತ ಜ್ವರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳಲ್ಲಿ ಕಾಣಿಸಿಕೊಂಡಿದ್ದು, ಪ್ರತಿನಿತ್ಯ ನೂರಾರು ಮಕ್ಕಳು ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಮಕ್ಕಳ ವಾರ್ಡ್ ಪೂರ್ತಿ ಭರ್ತಿಯಾಗಿದ್ದು, 20ಕ್ಕೂ ಹೆಚ್ಚು ಮಕ್ಕಳು ಆಕ್ಸಿಜನ್ ಹಾಸಿಗೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕೊರೋನಾ ಅಲ್ಲದೇ ಇದ್ದರೂ ಕೂಡ ಪೋಷಕರಲ್ಲಿ ಆತಂಕ ತಂದಿದೆ. ಈ ಕುರಿತು ಈ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೌದು, ಸೆಪ್ಟೆಂಬರ್ 1ರಿಂದ ಇಲ್ಲಿಯವರೆಗೂ ಜಿಲ್ಲೆಯಲ್ಲಿ 900ಕ್ಕೂ ಹೆಚ್ಚು ಮಕ್ಕಳು ವಿಷಮ ಶೀತ ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪ್ರತಿನಿತ್ಯ ಜಿಲ್ಲಾಸ್ಪತ್ರೆಗೆ ಸರಾಸರಿ 15ಕ್ಕೂ ಹೆಚ್ಚು ಮಕ್ಕಳು ಚಿಕಿತ್ಸೆಗೆ ಬರ್ತಿದ್ದಾರೆ. ಸತತವಾಗಿ ಕೊರೋನಾ 2ನೇ ಅಲೆ ಜನರನ್ನ ಬಾಧಿಸಿ ಇನ್ನಿಲ್ಲದಂತೆ ಕಾಡಿಸಿದೆ. ಪ್ರತಿ ವರ್ಷ ಸಹಜವಾಗಿ ಹವಾಮಾನ ವೈಪರೀತ್ಯದಿಂದಾಗಿ ವಿಷಮ ಶೀತ ಜ್ವರ, ವೈರಲ್ ಫೀವರ್ ಕಾಣಿಸಿಕೊಳ್ಳುತ್ತದೆ. ಇದು 1 ವಾರಕ್ಕೂ ಹೆಚ್ಚು ಕಾಲ ಜ್ವರ, ಕೆಮ್ಮು, ನೆಗಡಿಯಿಂದ ಬಾಧಿಸುತ್ತದೆ. ಕಳೆದ 1.5 ವರ್ಷದಿಂದ ವಿಶ್ವವನ್ನ ಕೊರೋನಾ ಕಾಡಿದೆ. 3ನೇ ಅಲೆ ಮಕ್ಕಳನ್ನ ಬಾಧಿಸಬಹುದು ಎಂದು ತಜ್ಞರು ಅಂದಾಜು ಪಟ್ಟಿರುವುದರಿಂದ ವೈರಲ್ ಫೀವರ್ ಆದರೂ ಸಹ ಪೋಷಕರನ್ನ ಆತಂಕಕ್ಕೀಡು ಮಾಡುತ್ತಿದೆ. ವಿಷಮ ಶೀತ ಜ್ವರ ಮಕ್ಕಳು ಮತ್ತು ದೊಡ್ಡವರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಕ್ಲಿನಿಕ್ಗಳು, ನರ್ಸಿಂಗ್ ಹೋಂಗಳು ರೋಗಿಗಳಿಂದ ತುಂಬಿ ಹೋಗಿವೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸೆಗಾಗಿ ನಿಗದಿಪಡಿಸಿರುವ 60ಕ್ಕೂ ಹಾಸಿಗೆಗಳು ಭರ್ತಿಯಾಗಿವೆ. 20 ಮಕ್ಕಳು ಆಕ್ಸಿಜನ್ ಹಾಸಿಗೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮತ್ತೊಂದೆಡೆ ತಾಲೂಕು ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಅನಾರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಹೆಚ್ಚಿಗೆ ಇದ್ದು, ಕಳೆದ 1 ವಾರದಿಂದಲೂ ಮಕ್ಕಳ ದಾಖಲಾತಿಯಲ್ಲಿ 5% 15% ಏರಿಕೆಯಾಗಿದೆ. ಇನ್ನು ಮಕ್ಕಳಲ್ಲಿ ಕೆಮ್ಮು, ನೆಗಡಿ, ಜ್ವರ ಕಾಣಿಸಿಕೊಳ್ಳುತ್ತಿದ್ದು, ಎಲ್ಲ ಮಕ್ಕಳ ಮೇಲೆ ತೀವ್ರ ನಿಗಾ ಇರಿಸಲಾಗಿದ್ದು, H1N1 ಹಾಗೂ ಕೊರೋನಾ ಪರೀಕ್ಷೆ ಮಾಡಿಸಿದ್ದು ಎಲ್ಲ ನೆಗೆಟಿವ್ ಇದೆ. ವೈರಸ್ ಫೀವರ್ ಅಂತ ಇದ್ದಾರೆ. 3 ದಿವಸದಿಂದ ತೋರಿಸ್ತಾ ಇದ್ದೀನಿ ಸರ್. ಫಸ್ಟ್ 2 ದಿನ ಬಂದಿದ್ದೆ, ಬೆಡ್ ಖಾಲಿ ಇಲ್ಲ ಅಂತ ವಾಪಸ್ ಕಲ್ತು ಮತ್ತೆ ಜಾಸ್ತಿ ಆಗೋಷ್ಟಾಗಿ ಅಡ್ಮಿಟ್ ಮಾಡಿದ್ರು ಸರ್. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಮೊದಲೆಲ್ಲ ಅಡ್ಮಿಟ್ ಮಾಡಿದ್ರಿ? ಬಾಗೇಪಲ್ಲಿಯಲ್ಲಿ ಸರ್, ಸ್ಪಂದನ ಆಸ್ಪತ್ರೆ. ಎಷ್ಟು ದಿವಸ ಇದ್ರಿ? 1 ವಾರ ಇದ್ದೆ ಸರ್. ಅಲ್ಲಿ ಮೇಲಾಗಲಿಲ್ಲ, ಅದಕ್ಕೆ ಮತ್ತೆ ಇಲ್ಲಿಗೆ ಬಂದೆ ಸರ್. ಬೆಡ್ ಸಿಗ್ತಾ? ಸರ್ 2 ದಿನ ವಾಪಸ್ ಕಳಿಸಿದ ಬೆಡ್ ಇಲ್ಲ ಅಂತ. ಮತ್ತೆ ಜಾಸ್ತಿ ಆಗೋಷ್ಟೊತ್ತಿಗೆ ನಾವೇ ಬಲವಂತ ಮಾಡಿ ಅಡ್ಮಿಟ್ ಮಾಡ್ಕೊಂತೀವಿ. ಆತಂಕ ಪಡುವ ಅಗತ್ಯವಿಲ್ಲ. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳುವುದು ಅಗತ್ಯ ಎನ್ನುತ್ತಾರೆ ಜಿಲ್ಲಾ ಆಸ್ಪತ್ರೆ ಮಕ್ಕಳ ತಜ್ಞ ಡಾಕ್ಟರ್ ಪ್ರಕಾಶ್. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪರಾಧ ಹಾಗೂ ರೌಡಿಸಂ ಪ್ರಕರಣಗಳಲ್ಲಿ ಗೌರಿಬಿದನೂರು ಹೆಸರು ಕೇಳಿಬರುತ್ತಿದ್ದು, ಈ ನಿಟ್ಟಿನಲ್ಲಿ ಗೌರಿಬಿದನೂರು ಪೊಲೀಸರಿಂದ ರೌಡಿ ಪರೇಡ್ ಮಾಡಲಾಯಿತು. 3 ಠಾಣಾ ವ್ಯಾಪ್ತಿಯ ಸುಮಾರು 150ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನು ವೃತ್ತ ನಿರೀಕ್ಷಕ ಕಚೇರಿಯ ಬಳಿ ಪರೇಡ್ ಮಾಡಿ ಖಡಕ್ ಎಚ್ಚರಿಕೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪರಾಧ ಹಾಗೂ ರೌಡಿಸಂ ಗೌರಿಬಿದನೂರು ಹೆಸರು ಕೇಳಿ ಬರ್ತಾ ಇದ್ದು, ಈ ನಿಟ್ಟಿನಲ್ಲಿ 3 ಠಾಣಾ ವ್ಯಾಪ್ತಿಯ ಸುಮಾರು 150ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನು ವೃತ್ತ ನಿರೀಕ್ಷಕರ ಕಚೇರಿಯ ಬಳಿ ಪರೇಡ್ ಮಾಡಿ ಖಡಕ್ ಎಚ್ಚರಿಕೆ ನೀಡಲಾಯಿತು. ಈ ವೇಳೆ ಡಿವೈಎಸ್ಪಿ ವಾಸುದೇವ್ ಮಾತನಾಡಿ, ಸಮಾಜದಲ್ಲಿ ಸನ್ನಡತೆ ಜೀವನ ರೂಪಿಸಿಕೊಂಡರೆ ನಿಮಗೆ ಪೊಲೀಸರ ಸಂಪೂರ್ಣ ಸಹಕಾರ ಸಿಗುತ್ತದೆ ಹಾಗೂ ನಿಮ್ಮನ್ನು ರೌಡಿ ಪಟ್ಟಿಯಿಂದ ತೆಗೆಯಲಾಗುವುದು. ಜೂಜು, ಮಟ್ಕಾ, ಮರಳು ದಂಧೆ, ಬೆಟ್ಟಿಂಗ್, ಅಕ್ರಮ ಮದ್ಯ ಮಾರಾಟ, ರಾಜಕಾರಣಿಗಳ ಜೊತೆ ರಾಜಕೀಯ ಮಾಡಿಕೊಂಡು ಗುಂಪು ಕಟ್ಟಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಮುಲಾಜಿಲ್ಲದೆ ನಿರ್ದಾಕ್ಷಿಣ ಕ್ರಮವನ್ನು ನಿಮ್ಮ ಮೇಲೆ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಇನ್ನು ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಿದರೆ ಅಂತಹ ವ್ಯಕ್ತಿಗಳ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಗಡೀಪಾರು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಧರ್, ಸಬ್ ಇನ್ಸ್ಪೆಕ್ಟರ್ಗಳಾದ ಗ್ರಾಮಾಂತರ ಠಾಣೆಯ ವಿಜಯ್ ಕುಮಾರ್ ಹಾಗೂ ಲಲಿತಮ್ಮ, ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರಸನ್ನ ಕುಮಾರ್ ಹಾಗೂ ಚಂದ್ರಕಲಾ, ಮಂಚನಹಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಮುಂತಾದವರು ಭಾಗವಹಿಸಿದ್ದರು. ಜಿಎ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. 40ನೇ ರಾಷ್ಟ್ರೀಯ ಜೂನಿಯರ್ ಖೋ-ಖೋ ಪಂದ್ಯಾವಳಿ ಒರಿಸ್ಸಾದ ಭುವನೇಶ್ವರದಲ್ಲಿ ಸೆಪ್ಟೆಂಬರ್ 22ರಿಂದ 26ರವರೆಗೆ ನಡೆಯಲಿದ್ದು, ಕರ್ನಾಟಕ ತಂಡವನ್ನು ಕೋಲಾರದ ರಾಜ್ಯ ಶಿಬಿರ ಕೇಂದ್ರದಿಂದ ಆಯ್ಕೆ ಮಾಡಿ ಬೀಳ್ಕೊಡಲಾಯಿತು. ಖೋ-ಖೋ ಜನಪ್ರಿಯ ಗ್ರಾಮೀಣ ಕ್ರೀಡೆ. ಇಂದು ಯುವ ಜನತೆಯಲ್ಲಿ ಆರೋಗ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುವ ಕ್ರೀಡೆಯಾಗಿದ್ದು, ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಖೋ-ಖೋ ಅಸೋಸಿಯೇಷನ್ ಇದೆ. ಕೊರೋನಾ ನಿಮಿತ್ತ ಕಳೆದ 2 ವರ್ಷಗಳಿಂದ ಈ ಕ್ರೀಡಾ ಚಟುವಟಿಕೆ ನಿಂತಿತ್ತು. ಇದೀಗ ಮತ್ತೆ ಶುರುವಾಗಿದ್ದು, ಕರ್ನಾಟಕದ ಗ್ರಾಮೀಣ ಯುವ ಜನತೆಯಲ್ಲಿ ಉತ್ಸಾಹ ತಂದಿದೆ. ರಾಜ್ಯ ಖೋ-ಖೋ ಅಸೋಸಿಯೇಷನ್ ನಿರ್ದೇಶನದಂತೆ ಕೋಲಾರ ಖೋ-ಖೋ ಸಂಸ್ಥೆ ರಾಜ್ಯ ತಂಡದ ಆಯ್ಕೆ ಪ್ರಕ್ರಿಯೆ ನಡೆಸುವ ತರಬೇತಿ ಶಿಬಿರವನ್ನು ಸೆಪ್ಟೆಂಬರ್ 3ರಿಂದ ಪ್ರಾರಂಭಿಸಿತ್ತು. ಪ್ರಾಥಮಿಕ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಜ್ಯದ 30 ಜಿಲ್ಲೆಗಳಿಂದ ಸುಮಾರು 245 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಅವರಲ್ಲಿ 20 ಯುವತಿಯರು ಮತ್ತು 20 ಯುವಕರು ಆಯ್ಕೆಯಾಗಿ ಸೆಪ್ಟೆಂಬರ್ 6ರಿಂದ ತರಬೇತಿ ಪಡೆದು ಇದೀಗ ಕರ್ನಾಟಕ ಯುವಕರ ತಂಡಕ್ಕೆ 12 ಮತ್ತು ಯುವತಿಯರ ತಂಡಕ್ಕೆ 12 ಜನ ಸೇರಿದಂತೆ ಒಟ್ಟು 24 ಕ್ರೀಡಾಪಟುಗಳು ರಾಜ್ಯ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಕೋಲಾರ ಖೋ-ಖೋ ಸಂಸ್ಥೆಯ ಮುಖ್ಯಸ್ಥರು ಹೇಳ್ತಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಯಾಕಂದ್ರೆ ಒಂದು ಗೇಮ್ ಅಂದಾಗ ಇಷ್ಟು ಜನ ಅಂತಿರುತ್ತೆ, ಅಷ್ಟು ಜನನೇ ಮಾತಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಅವರು ಪ್ರಯತ್ನ ಮಾಡಿ ನಿಮಗೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ತಗೊಂಡಿದ್ದಾರೆ. ಎಲ್ಲರೂ ಯಾರು ಸೆಲೆಕ್ಟ್ ಆಗಿ ಅವ್ರು ಕೂಡಲಿದ್ದೀರಾ ಮತ್ತು ನೆಕ್ಸ್ಟ್ ನಿಮಗೆ ಎಲ್ರಿಗೂ ಅವಕಾಶಗಳಿರುತ್ತೆ. ಅದನ್ನು ಮುಂದುವರಿಸ್ಕೊಂಡು ನಾನು ನಿಮ್ಮ ಇರೋ ಅರ್ಥದಲ್ಲಿ ಅಟ್ಲೀಸ್ಟ್ ಒಂದು ಒಬ್ಬರಿಬ್ಬರ ಒಲಿಂಪಿಕ್ ಹೋಗೋ ಥರ ಒಂದು ಭಾವನೆ ಇಟ್ಕೊಂಡು ಇವತ್ತೇ ಶುರು ಮಾಡ್ತೀವಿ. ಇನ್ನು ಕಳೆದ 15 ದಿನಗಳಿಂದ ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಹಾಗೂ ಮಿನಿ ಒಳಾಂಗಣ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆದ ಯುವಕ ಯುವತಿಯರು ಅಂತಿಮ ಆಯ್ಕೆಗೆ ಬಹಳ ಕಠಿಣ ಪರಿಶ್ರಮ ವಹಿಸಿ ರಾಷ್ಟ್ರೀಯ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ. 12 ಸದಸ್ಯರು ಯುವಕರ ತಂಡಕ್ಕೆ, 12 ಸದಸ್ಯರು ಯುವತಿಯರ ತಂಡಕ್ಕೆ ಆಯ್ಕೆಯಾಗಿದ್ದು, 2 ತಂಡಗಳು ಈ ಬಾರಿಯ ರಾಷ್ಟ್ರೀಯ ಪದಕ ಗಳಿಸುವ ವಿಶ್ವಾಸವಿದೆ ಅಂತಾರೆ ತರಬೇತುದಾರರು. ದಿನೇಶ್ ನಾಯಕ್ ಭದ್ರಾವತಿ. ಇಲ್ಲಿ ಬಂದಿರೋ ಉದ್ದೇಶ ನ್ಯಾಷನಲ್ಸ್ ಕ್ಯಾಂಪಲ್ಲಿ ಇದ್ದೀವಿ. ನ್ಯಾಷನಲ್ಸ್ ಕ್ಯಾಂಪಲ್ಲಿ ಖೋ-ಖೋ ನ್ಯಾಷನಲ್ಸ್ ಕ್ಯಾಂಪಲ್ಲಿ ಇದ್ದೀವಿ. 3ನೇ ತಾರೀಕಿಂದ ಕ್ಯಾಂಪ್ ನಡೆದಿದೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು 3ನೇ ತಾರೀಕಿಂದನೂ. ಮತ್ತು 19 ತನಕ ಕ್ಯಾಂಪ್ ಇದೆ. ಫೈನಲ್ ಸೆಲೆಕ್ಷನ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೀನಿಯರ್ಸ್ ಕೂಡ ಜೊತೆಗೆ ಇದ್ದಾರೆ. ಮತ್ತು ಪ್ಲೇಯರ್ಸ್ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ತುಂಬ ಕಾಂಪಿಟೇಷನ್ ಇದೆ. ಮತ್ತು ಒಡಿಶಾದಲ್ಲಿ ಜೂನಿಯರ್ ನ್ಯಾಷನಲ್ಸ್ ಇದೆ. ಐತಾ ಇದೆ, ಹೋಪ್ ಇದೆ. ಲಾಸ್ಟ್ ಟೈಮು ಜೂನಿಯರ್ ನ್ಯಾಷನಲ್ಸಿಗೆ ಹೋಗಿದ್ವಿ, 3rd ಪ್ಲೇಸ್ ಮಾಡಿದ್ವಿ. ಈ ವರ್ಷ ಟೀಮ್ ಇನ್ನೂ ಚೆನ್ನಾಗಿದೆ, ಚೆನ್ನಾಗಿ ನಡೆಸಿದ್ದಾರೆ.
ಇನ್ನು ಸತತವಾಗಿ 20 ದಿನಗಳಿಂದ ತರಬೇತಿಯಲ್ಲಿ ಪಾಲ್ಗೊಂಡು ರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಆಡಲು ಅವಕಾಶ ಪಡೆದಿರುವ ಕ್ರೀಡಾಪಟುಗಳು ತರಬೇತಿಯ ಗುಣಮಟ್ಟ, ಕಲಿಕೆ, ಆತಿಥ್ಯ ಎಲ್ಲವೂ ನಮಗೆ ಉತ್ಸಾಹ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ತುಂಬಿದ್ದು ಈ ಬಾರಿಯ ರಾಷ್ಟ್ರೀಯ ಪದಕವನ್ನು ಗೆದ್ದು ತಂದೆ ತರುವ ವಿಶ್ವಾಸವಿದೆ. ರಾಷ್ಟ್ರ ಮಟ್ಟದಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ಸಂತಸ ತಂದಿದೆ ಅಂತಾರೆ ಕ್ರೀಡಾಪಟುಗಳು. ಇನ್ನು ಕೋವಿಡ್ ಸಂಕಷ್ಟದ ಸಮಯದಲ್ಲೂ ಖೋ ಕ್ರೀಡೆಯನ್ನು ಉತ್ತೇಜಿಸಿ ರಾಷ್ಟ್ರೀಯ ಪಂದ್ಯಾವಳಿಗೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿ ಉದ್ಯಮಿ ಪುಷ್ಪಕ್ ಪ್ರಕಾಶ್ ರವರು ಸಮವಸ್ತ್ರವನ್ನು ನೀಡುವ ಮೂಲಕ ಪ್ರೋತ್ಸಾಹ ತುಂಬಿದರು. ಇನ್ನು ಕರ್ನಾಟಕ ಖೋ ತಂಡ ಭುವನೇಶ್ವರದಿಂದ ಪದಕ ತರುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ. CV ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೇರೆ ರಾಜ್ಯ ಮತ್ತು ದೇಶದಿಂದ ಬರುವ ಕೈಗಾರಿಕೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಮೂಲ ಸೌಕರ್ಯ ಒದಗಿಸಿಕೊಡುತ್ತೇವೆ. ತುಮಕೂರು ವಸಂತ ನರಸಾಪುರದಿಂದ ಬೃಹತ್ ಕೈಗಾರಿಕೆಗಳನ್ನು ದಾಬಸ್ಪೇಟೆ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿಪಡಿಸುತ್ತೇವೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಭರವಸೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಕೈಗಾರಿಕಾ ವಲಯಕ್ಕೆ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಭೇಟಿ ನೀಡಿದ್ರು. ಬಿಲ್ಲಿನ ಕೋಟೆ ಭಾಗದ ಕೈಗಾರಿಕಾ ವಲಯವಾದ 3 ಮತ್ತು 4, 5ನೇ ವಲಯಕ್ಕೆ ಭೇಟಿ ನೀಡಿ ಭವಿಷ್ಯದ ಉದ್ಯಮಶೀಲತೆ ಮಾಹಿತಿಯನ್ನ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಡಾಬಸ್ಪೇಟೆಯ ಅವ್ವೇರಹಳ್ಳಿ ಬಳಿಯ ಬೃಹತ್ ವಾಟರ್ ಟ್ಯಾಂಕ್ ಬಳಿ ಮುಂದಿನ ವಲಯಗಳಿಗೆ ನೀರಿನ ಪೂರೈಕೆ ಬಗ್ಗೆ ಚರ್ಚಿಸಿದರು. ಶಿವಗಂಗೆ ಗೊಟ್ಟಿಗೆರೆ ಬಳಿ ರಸ್ತೆ ಕಾಮಗಾರಿ ಉತ್ತಮಪಡಿಸಿ ಕಳಪೆ ಕಾಮಗಾರಿಗೆ ಆದ್ಯತೆ ನೀಡಬೇಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಮುರುಗೇಶ್ ನಿರಾಣಿ, ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಕೈಗಾರಿಕಾ ವಲಯಗಳಲ್ಲಿ ಅಭಿವೃದ್ಧಿ ಮಾಡುತ್ತೇನೆ. ಬೇರೆ ರಾಜ್ಯ ಮತ್ತು ದೇಶದಿಂದ ಬರುವ ಕೈಗಾರಿಕೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡುತ್ತೇವೆ. ತುಮಕೂರು ವಸಂತ ನರಸಾಪುರದಿಂದ ಬೃಹತ್ ಕೈಗಾರಿಕೆಗಳನ್ನು ಡಾಬಸ್ಪೇಟೆ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಇನ್ನು ಕೇಂದ್ರ ಸರ್ಕಾರದೊಂದಿಗೆ ಮುಖ್ಯಮಂತ್ರಿ ಎತ್ತಿನಹೊಳೆ ನೀರಾವರಿ ಯೋಜನೆ ಬಗ್ಗೆ ಚರ್ಚೆ ನಡೆಸಲಿದ್ದು, ಎತ್ತಿನಹೊಳೆ ಯೋಜನೆಯಿಂದ ಕೈಗಾರಿಕಾ ವಲಯಕ್ಕೆ ನೀರು ತರುವ ವಿಚಾರದಲ್ಲಿ ಸಣ್ಣ ನೀರಾವರಿ ಸಚಿವ, ತುಮಕೂರು ಉಸ್ತುವಾರಿ ಸಚಿವ ಮಾಧುಸ್ವಾಮಿರವರೊಂದಿಗೆ ಚರ್ಚಿಸಿ ನೀರು ತರಲಾಗುತ್ತದೆ ಎಂದರು. ಅವರಿಗೆ ಸಣ್ಣ ನೀರಾವರಿನೂ ಅವ್ರ ಕಡೆನೇ ಇದೆ ಮತ್ತು ತುಮಕೂರು ಉಸ್ತುವಾರಿನೂ ಅವರೇ ಆಗಿರೋದ್ರಿಂದ ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಸಹಿತ ಕೇಂದ್ರದಲ್ಲಿ ಹೋದಾಗೂ ಆ ನೀರಾವರಿ ಬಗ್ಗೆ ಮತ್ತು ಲೀಗಲ್ ಪ್ರಾಬ್ಲಮ್ಸ್ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ವಿ. ನಾನು ಅವ್ರ ಜೊತೆಗೆ ಹೋಗಿದ್ದೆ. 15 ದಿವಸದಿಂದ ಎಲ್ಲ ಡೀಟೇಲಾಗಿ ಚರ್ಚೆ ಆಗಿದೆ. ಎತ್ತಿನಹೊಳೆ ಮತ್ತು ಏನೇನು ನೀರಿನ ಸಮಸ್ಯೆಗಳಿದೆ ಕೋರ್ಟ್ದಲ್ಲಿದೆ, ಆ ಮ್ಯಾಟ್ರನ್ನ ಸಾಧ್ಯವಾದಷ್ಟು ಬೇಗನೆ ಇತ್ಯರ್ಥ ಮಾಡಿ ತುಮಕೂರಿಗೆ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಈಗ ಅಲ್ಲಿ ರೈತರು ಕರೆಸ್ತೇವೆ, ಅಲ್ಲಿ ಲೋಕಲ್ MLA ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ಮುಂದೆ ಕೂತ್ಕೊಂಡು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ಹೇಳ್ತೇವೆ. ಎಲ್ಲಿ ತೋಟ ಗದ್ದೆ ಕಾಸ್ಟ್ಲಿ ಐಟಮ್ ಬರುವಂಥದ್ದು ಇರ್ತದೆ ಅವನ್ನೆಲ್ಲ ಕೈ ಬಿಡ್ತದೆ. ಎಲ್ಲಿ ಡ್ರೈಲ್ಯಾಂಡ್ ಇರ್ತದೆ ಅದನ್ನು ತೋರುವಂಥ ವ್ಯವಸ್ಥೆ ಮಾಡ್ತೇವೆ. ಯಾವುದಕ್ಕೂ ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಅವ್ರ ಜೊತೆ ಮಾತಾಡಲಾರ್ದೇ ನಾವು ಒನ್ ಸೈಡೆಡ್ ಡಿಸಿಷನ್ ತಗೋದನ್ನು ಸರಿ ಅನ್ಸಲ್ಲ, ಕರೆದು ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ಕೆಐಎಡಿಬಿ ಸಿಇಒ ಡಾಕ್ಟರ್ ಶಿವಶಂಕರ್, ಮುಖ್ಯ ಇಂಜಿನಿಯರ್ ಪವಿತ್ರ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಘವರಾವ್ ಮುಂತಾದವರು ಹಾಜರಿದ್ದರು. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಕೋಲಾರ ಶಾಸಕ ಶ್ರೀನಿವಾಸ ಗೌಡ ಅವರು ಪಕ್ಷವನ್ನ ಬಿಡೋದಕ್ಕೂ ಮುನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಕೋಲಾರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಜಿಕೆ ವೆಂಕಟಶಿವಾರೆಡ್ಡಿ ಆಗ್ರಹಿಸಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ ಹಾಗೂ ಶ್ರೀನಿವಾಸಪುರ ಕ್ಷೇತ್ರದ ಮಾಜಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ, ಕೋಲಾರ ಶಾಸಕ ಶ್ರೀನಿವಾಸ ಗೌಡ ವಿರುದ್ಧ ವಾಗ್ದಾಳಿ ನಡೆಸಿದರು. ನಿನ್ನೆ ಕೋಲಾರದಲ್ಲಿ ಹಾಲಿ ಶಾಸಕ ಶ್ರೀನಿವಾಸ ಗೌಡ ತಾನು ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರೋದಾಗಿ ಸ್ವಯಂ ಘೋಷಣೆ ಮಾಡಿದ್ದಾರೆ. ಆಗಿರೋದ್ರಿಂದ
ನನಗೂ ಎಲ್ಲೋ ಒಂದು ಕಡೆ ನಾನು ರಾಜಕಾರಣಿ, ನಾನು ಹೇಳಿದ್ನಲ್ಲ ಇಲ್ಲಿ ಬೈರೇಗೌಡರು ಅವ್ರ ಜೊತೆಯಲ್ಲಿ ಬೆಳೆದು ಬಂದವರು ನಾನು, ನಮಗೂ ಎಲ್ಲೋ ಒಂದು ಕಡೆ ಆ ಜಯ ಧೋರಣೆಗಳು ಇರೋದ್ರಿಂದ ಬಿಟ್ಟು ಬಂದೆ. ಮುಂದಿನ ಹೆಜ್ಜೆಗೂ ಮತ್ತೆ ಶಿವಕುಮಾರ್ ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಆಗ್ಬೋದು ಅಂತ ಹೇಳಿದ್ದಾರೆ. ಮೊನ್ನೆ ಹೋಗಿದ್ರೆ ಪೇಪರ್ಗಳಿಗೆಲ್ಲ ಬಂತಲ್ರಿ, ಭೇಟಿಯಾದ್ರು ಅಂತ ಬಂತ. ಭೇಟಿಯಾಗಿ ನಾನು ಈ ತರ ಕಾಂಗ್ರೆಸ್ ಬರ್ತಾ ಇದ್ದೀನಿ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ಆಯ್ತು, ಎಲ್ಲರೂ ಇದನ್ನೆಲ್ಲ ಮಾತಾಡೋಣ, ಇನ್ನು ಎಲ್ಲರೂ ಮಾತಾಡಿ ತೀರ್ಮಾನ ತಗೊಂಡು ಸಿಕ್ಕಿದೆ ಅಂತಾನೆ ಅಂದ್ಕೊಂಡಿದ್ದೀನಪ್ಪ. ಸಿಕ್ತಾ ಬಿಡ್ತಾ ಅಂತ ಕೊಟ್ಟ ಮೇಲೆ ತಾನೇ ಹೇಳೋದು. ಇವೆಲ್ಲ ಆದವ್ರಿಗೆ ನೊಂದವ್ರಿಗೆ ಅದನ್ನ ಈ ತರ ಮಾತಾಡಿದ್ರಿಂದ ನನಗೂ ನೋವಾಯ್ತು. ಅದರಿಂದ ಅವ್ರಿಗೊಂದು ನಮಸ್ಕಾರ ಹಾಕಿ ಬಿಟ್ಟಿದ್ದೀನಿ. ಜೆಡಿಎಸ್ ಪಕ್ಷದ ವಿರುದ್ಧ ಪ್ರಭಾವಿ ಮುಖಂಡರ ಜೊತೆ ಸೇರಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದು, ಇವರು ಯಾವ ಪಕ್ಷಕ್ಕಾದರೂ ಹೋಗಲಿ ನಮಗೆ ಯಾವುದೇ ಅಭ್ಯಂತರವೂ ಇಲ್ಲ. ಆದರೆ ಅದಕ್ಕೂ ಮುನ್ನ ಜೆಡಿಎಸ್ ಪಕ್ಷದ ಹೆಸರನ್ನ ಹೇಳಿಕೊಂಡು ಶಾಸಕ ಸ್ಥಾನ ಪಡೆದಿದ್ದು, ಮೊದಲು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಂತರ ಪಕ್ಷವನ್ನ ಬಿಟ್ಟು ಹೋಗಲಿ ಎಂದು ಆಗ್ರಹಿಸಿದರು. ಇನ್ನು ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವ ಶ್ರೀನಿವಾಸ ಗೌಡ ತನ್ನ ಚುನಾವಣೆ ಸಂದರ್ಭದಲ್ಲಿ ಪಕ್ಷದಿಂದ ಟಿಕೆಟ್ ಪಡೆಯೋದಕ್ಕೆ ಎಲ್ಲರ ಕೈಕಾಲು ಹಿಡಿದ ಘಟನೆಯನ್ನ ಮರೆತಂತಿದೆ. ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಮಯದಲ್ಲಿ ಅವರನ್ನ ಬಳಸಿಕೊಂಡಿದ್ದ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದ್ದು, ಪಕ್ಷ ಬಿಡಬೇಕಾದ್ರೆ ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಹೇಳಿ ಇವತ್ತು ಅವರ ಕುಟುಂಬದ ಮೇಲೆ ವಾಗ್ದಾಳಿ ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಗಳಾಗ ಆಗಿದ್ದಾಗ ಎಷ್ಟು ಉಪಯೋಗಿಸಿಕೊಂಡಿದ್ದೀವಿ ಅಂತ ಎಲ್ರಿಗೂ ಗೊತ್ತಿದೆ. ದೇವೇಗೌಡರು ಪ್ರಧಾನಮಂತ್ರಿ ಆಗಿರುವಾಗ ಅವರು ಮಾಡಿರೋ ಸಹಾಯ ಎಲ್ರಿಗೂ ಗೊತ್ತು. ಎಷ್ಟೋ ಜನ ಹೋಗಿ ಮಹಾನ್ ಅವ್ರ ಪಾಪ ಕೈ ಕಾಲು ಹಿಡ್ಕೊಂಡ್ರು ದೇವೇಗೌಡರು ಮತ್ತೆ ನಮ್ಮ ಪಕ್ಷದ ಮುಖಂಡರನ್ನು ಹೇಳ್ಕೊಂಡ್ರು. ಆವತ್ತು ಏನಪ್ಪ ಶ್ರೀನಿವಾಸ ಗೌಡ ನಿನ್ ಕಾಣಿಸ್ಲಿಲ್ಲ ದೇವೇಗೌಡ ಕುಟುಂಬ ಅವತ್ತು ಒತ್ತಾಯ ಮಾಡ್ತೇನೆ, ಜಿಲ್ಲೆಯ ಜನತೆಯ ಪರವಾಗಿ ಪಕ್ಷದ ಪರವಾಗಿ ನಾವು ಇಮಿಡಿಯೇಟ್ ಆಗಿ ತಕ್ಷಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ರಾಜೀನಾಮೆ, ನಮ್ಮ ಪಕ್ಷದಲ್ಲಿ ಆಯ್ಕೆ ಆಗಿರುವ ಈ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇರುವಾಗ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ನಿಮ್ಮ ಧರ್ಮ, ತಕ್ಷಣ ರಾಜೀನಾಮೆ. ನಂದೀಶ್, ಎ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಪ್ರತಿ ವರ್ಷ ನೂರಾರು ಗರ್ಭಿಣಿಯರನ್ನ ಗುರುತಿಸಿ ಅವರ ಮಡಿಲು ತುಂಬಿ ಸೀಮಂತ ಕಾರ್ಯಕ್ರಮ ನಡೆಸಿ ಗರ್ಭಿಣಿಯರನ್ನ ಸಂತೋಷಪಡಿಸುತ್ತಿರುವ ಸಾರ್ಥಕ ಕೆಲಸವು ಇನ್ನಷ್ಟು ವರ್ಷ ಮತ್ತಷ್ಟು ಗರ್ಭಿಣಿಯರಿಗೆ ಸಿಗಲಿ ಎಂದು ಗೈನಕಾಲಜಿಸ್ಟ್ ಡಾಕ್ಟರ್ ಸುಶೀಲಾ ಶ್ರೀನಿವಾಸ ಮೂರ್ತಿ ಆಶಿಸಿದರು. ಚಿಕ್ಕಬಳ್ಳಾಪುರ ನಗರದ ಲಕ್ಕಮ್ಮ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಸೂರ್ಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ತಜ್ಞ ಡಾಕ್ಟರ್ ಮಂಜುನಾಥ್ ಮತ್ತು ಅವರ ಕುಟುಂಬದಿಂದ 4ನೇ ವರ್ಷದ ಸೀಮಂತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಹಿರಿಯ ವೈದ್ಯೆ ಡಾಕ್ಟರ್ ಸುಶೀಲಾ ಶ್ರೀನಿವಾಸ ಮೂರ್ತಿ, 4 ವರ್ಷಗಳಿಂದ ಸತತವಾಗಿ ಡಾಕ್ಟರ್ ಮಂಜುನಾಥ್ ಕುಟುಂಬ ಸೀಮಂತ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದು, ಅವರು ಕಳೆದ ವರ್ಷ ಕೊರೋನಾದಿಂದಾಗಿ ಎಲ್ಲರನ್ನ ಒಂದೆಡೆ ಸೇರಿಸಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ಳಲಾಗಿರಲಿಲ್ಲ. ಮುಂದಿನ ಎಲ್ಲ ದಿನಗಳು ಅವರ ಕುಟುಂಬದ ಸೀಮಂತನ ಕಾರ್ಯಕ್ರಮದ ಭಾಗ್ಯ ಸ್ವೀಕರಿಸುವಂತಹ ದಿನಗಳೇ ಬರಲಿ ಇರಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮನ ಡಾಕ್ಟರ್ ಮಂಜುನಾಥ್ ಅವರು ಸುಮಾರು 4 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ಒಂದು ಕಾರ್ಯಕ್ರಮನೇ ಅಲ್ಲ, ಇವರು ಬಡ ಜನರಿಗೆ ಮಧ್ಯಾಹ್ನದ್ದು ಊಟ ಕೊಡ್ತಿದ್ದಾರೆ. ಮತ್ತು ಅವರ ಆಸ್ಪತ್ರೆಗೆ ಮಧ್ಯಾಹ್ನ ಬರೋರಿಗೆ ಎಲ್ಲ ಗರ್ಭಿಣಿಯರಿಗೂ ಊಟ ಕೊಡ್ತಿದ್ದಾರೆ. ಮತ್ತು ಇದು ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಸದ್ಗುಣದಿಂದ ಯಾವ ಪ್ರಚಾರ ಆಡಂಬರ ಇಲ್ಲದೆ ಅವರ ಆತ್ಮಗೋಸ್ಕರ ಚೆನ್ನಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಮತ್ತು ಇದೇ ಥರ ಅವರು ಇನ್ನು ಮುಂದೇನೂ ಮಾಡಲಿ, ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ, ದೇವರವ್ರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಿ. ಇದೇ ವೇಳೆ ಸೀಮಂತ ಸ್ವೀಕರಿಸಿ ಮಾತನಾಡಿದ ಲತಾ, ಸೀಮಂತ ಅನ್ನೋದು ಒಬ್ಬ ಹೆಣ್ಣಿಗೆ ಬಾಳಿನ ಪೂರ್ಣ ರೂಪ. ಅದನ್ನೇ ನೆರವೇರಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಿದ ಡಾಕ್ಟರ್ ಮಂಜುನಾಥ್ ಮತ್ತು ಕುಟುಂಬಕ್ಕೆ ದೇವರು ಇನ್ನಷ್ಟು ಒಳ್ಳೆಯದು ಮಾಡಲಿ ಎಂದರು. ನಡೆಯಬಹುದು ಮನೆಯಲ್ಲೂ ಮಾಡ್ತಾರೆ. ಹಾಗಂತ ಸಾಮೂಹಿಕವಾಗಿ ಕಾರ್ಯಕ್ರಮದಲ್ಲಿ ನಾವೆಲ್ಲಿ ಯಾರ್ಯಾರು ಗೊತ್ತಿಲ್ಲ ಅಂಥದ್ರಲ್ಲಿ ಇಂಥೆಲ್ಲ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಮಂಜುನಾಥ್ ಸರ್ ಅವರು. ಅದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಹೇಳ್ಕೊಂಡು ಒಂದು ಭಾಗವಹಿಸಿ ತುಂಬ ಖುಷಿ ಪಡ್ತಾ ಇದ್ದೀವಿ. ಹಾಗೆ ನಮ್ಮ ಸರ್ಗೆ ಆಯುಷ್ಯಾರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ. ಇನ್ನೂ ಹೆಚ್ಚಾಗಿ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಲಿ.
ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಪಿ ಶ್ರೀನಿವಾಸಮೂರ್ತಿ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಐಎಸ್ ರಾವ್, ಡಾಕ್ಟರ್ ಪ್ರಶಾಂತ್ ಮುಂತಾದವರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಲ್ಲಿ ಗಾರ್ಮೆಂಟ್ಸ್ ನಿರ್ಮಾಣದಿಂದ ನಿರುದ್ಯೋಗ ನಿವಾರಣೆ ಆಗುತ್ತದೆ. ಇದರಿಂದ ನೂರಾರು ಜನರಿಗೆ ಉದ್ಯೋಗ ಸಿಗುತ್ತದೆ. ಜೊತೆಗೆ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಖಾಸಗಿ ಎಸ್ಆರ್ ಮ್ಯಾನುಫ್ಯಾಕ್ಚರ್ ಮಿನಿ ಗಾರ್ಮೆಂಟ್ಸ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ಗೌರಿಬಿದನೂರು ತಾಲೂಕಿನಲ್ಲಿ ಈಗಾಗಲೇ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಜಾಕಿ, ಇನ್ನಿತರೆ ಗಾರ್ಮೆಂಟ್ಸ್ ಹಾಗೂ ರೇಮಂಡ್ಸ್ ಕಾರ್ಖಾನೆಗಳು ಪ್ರಾರಂಭವಾಗಿ ಮಹಿಳೆಯರಿಗೆ ಉದ್ಯೋಗ ನೀಡಿದೆ. ಸಾವಿರಾರು ಮಹಿಳೆಯರು ಇಂದು ಕೆಲಸಕ್ಕೆ ತೆರಳುತ್ತಾ ಇದ್ದು, ಇದರಿಂದ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ ಎಂದರು. ಇನ್ನು ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಇನ್ನಷ್ಟು ಕಾರ್ಖಾನೆಗಳು ಪ್ರಾರಂಭವಾಗಲಿದೆ. ಇದರಿಂದ ಯುವಕ ಯುವತಿಯರಿಗೆ ಉದ್ಯೋಗ ಸಿಗಲಿದೆ ಎಂದರು. ಇನ್ನು ಈ ವೇಳೆ ಗಾರ್ಮೆಂಟ್ಸ್ ಮಾಲೀಕ ರಿಕ್ಟಾರಾಮ್ ಮಾತನಾಡಿ, ಇಲ್ಲಿ ಹೊಸದಾಗಿ ಗಾರ್ಮೆಂಟ್ಸ್ ಪ್ರಾರಂಭವಾಗಿದ್ದು ಸದ್ಯಕ್ಕೆ 50 ಜನರಿಗೆ ಕೆಲಸ ಸಿಗಲಿದೆ. ಇಲ್ಲಿ ಶರ್ಟ್ಸ್, ಪೆಟಿಕೋಟ್ಸ್ ತಯಾರು ಮಾಡಲಿದೆ ಎಂದರು. ನಾನು ಇಲ್ಲಿ ಗೌರಿಬಿದನೂರಲ್ಲಿ ಒಂದು 30 ಜನಕ್ಕೆ ಕೈಗಾರಿಕೆ ಕೆಲಸ ಕೊಟ್ಟು ಮಿನಿ ಗಾರ್ಮೆಂಟ್ಸ್ ಓಪನ್ ಮಾಡಿದ್ದೀನಿ. SR ಮ್ಯಾನುಫ್ಯಾಕ್ಚರಿಂಗ್, ಅದರಲ್ಲಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಸದ್ಯಕ್ಕೆ ಶರ್ಟು ಆ್ಯಂಡ್ ಪೆಟಿಕೋಟ್, ಆಮೇಲೆ ಮುಂದೆ ಬರ್ತಾ ಗಾರ್ಮೆಂಟ್ಸು, ಮಿನಿ ಗಾರ್ಮೆಂಟ್ಸು ಮಾಡ್ತಾ ಇದ್ದೀನಿ. ಒಂದು 50 ಜನ ಮೆಂಬರು ಕೆಲಸ. ಇದೇ ವೇಳೆಯಲ್ಲಿ ಬಾಬುಲಾಲ್, ಗಣಪತಿಲಾಲ್, ಸುನಿಲ್ ಜಿ, ದೀಪು, ಜೈನ್ ಪ್ರಕಾಶ್, ಗನ್ನಾರಾವು, ರಾಜ್ಪೂತ್, ಮುಖಂಡರಾದ ವೆಂಕಟರಮಣ ಮುಂತಾದವರು ಭಾಗವಹಿಸಿದ್ದರು. GA ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪ್ರಯಾಣಿಕರನ್ನ ಸಾಗಿಸುವ ಶೇರ್ ಆಟೋ ಮತ್ತಿತರೆ ವಾಹನಗಳ ಚಾಲಕರು 1 ವಾರದೊಳಗೆ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ವಾಹನಗಳಿಗೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಳದಿದ್ದರೆ ಅಂತಹ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ವಿ ಲಕ್ಷ್ಮಯ್ಯರವರು ಶೇರ್ ಆಟೋ ಹಾಗೂ ಇತರೆ ಗಾಡಿಗಳ ಚಾಲಕರು ಹಾಗೂ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಮರಿನಾಯಕನಹಳ್ಳಿ ಗೇಟ್ ಬಳಿ ಜೀಪ್ ಹಾಗೂ ಲಾರಿಯ ನಡುವೆ ಅಪಘಾತ ನಡೆದು 8 ಮಂದಿ ಸಾವನ್ನ ಅಪ್ಪಿರುವುದಲ್ಲದೆ ಇತ್ತೀಚೆಗೆ ಚಿಂತಾಮಣಿ ನಗರ ಹಾಗೂ ತಾಲೂಕಿನಲ್ಲಿ ವಾಹನಗಳ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಹಲವಾರು ಅಪಘಾತಗಳು ನಡೆದು ಹಲವು ಮಂದಿಯ ಸಾವಿಗೆ ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ಡಿವೈಎಸ್ಪಿ ಲಕ್ಷ್ಮಯ್ಯ, ನಗರ ಠಾಣೆಯ ಸಿಐ ರಂಗಸ್ವಾಮಿ ಹಾಗೂ ಎಆರ್ಟಿಒ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ವಾಹನಗಳ ದಾಖಲೆ ಪರಿಶೀಲನೆ ಕಾರ್ಯಕ್ರಮವನ್ನು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ವಿ ಲಕ್ಷ್ಮಯ್ಯ ಚಾಲಕರು ಹಾಗೂ ಮಾಲೀಕರನ್ನ ಉದ್ದೇಶಿಸಿ ಮಾತನಾಡಿ, ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಚಾಲಕರ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇನ್ನು ಮುಂದೆ ಚಾಲಕರು ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಗಾಡಿಗಳಿಗೆ ಇನ್ಶೂರೆನ್ಸ್ ಹೊಂದಿರಬೇಕು. ಗಾಡಿಯಲ್ಲಿ ಎಷ್ಟು ಸೀಟ್ ಲಭ್ಯವಿದ್ದರೆ ಅಷ್ಟೇ ಜನರನ್ನ ಹತ್ತಿಸಿಕೊಂಡು ಜಾಗೃತರಾಗಿ ವಾಹನಗಳನ್ನು ಚಾಲನೆ ಮಾಡಬೇಕು. ಶಾಲಾ ಕಾಲೇಜುಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಸಭ್ಯತೆಯಿಂದ ನಡೆದುಕೊಳ್ಳಬೇಕು. ಚಾಲಕರು ಹಾಗೂ ವಾಹನ ಮಾಲೀಕರು 1 ವಾರದೊಳಗೆ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ದಾಖಲೆಗಳಿಲ್ಲದೆ ವಾಹನಗಳು ರಸ್ತೆಗಿಳಿದರೆ ಅಂತಹ ಗಾಡಿಗಳು ಮುಟ್ಟುಗೋಲು ಹಾಕಿಕೊಂಡು ಕಾನೂನಿನ ರೀತಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಘಟನೆಗಳ ಒಂದು ಹಿನ್ನೆಲೆಯಲ್ಲಿ ಈ ಪ್ಯಾಸೆಂಜರ್ಸ್ ಓಡಿಸ್ತಕ್ಕಂತಹ ಎಲ್ಲ ಆಟೋಗಳು ಚಿಂತಾಮಣಿಯಿಂದ ಎಲ್ಲ ಚಿಂತಾಮಣಿ ತಾಲೂಕಾದ್ಯಂತ ಇಲ್ಲಿ ಓಡಿಸ್ತಾ ಇದ್ದಾವೆ. ಎಲ್ಲರನ್ನೂ ಇವತ್ತು ಪಾಲಿಟೆಕ್ನಿಕ್ ಗ್ರೌಂಡಲ್ಲಿ ಬರೋಕ್ಕೆ ಹೇಳಿ ಡ್ರೈವರ್ಸು ಮತ್ತು ಓನರ್ಸು ಯಾರಿದ್ದಾರೆ ಎಲ್ಲರನ್ನೂ ಕರೆಸಿ ಅವ್ರಿಗೆ ವೈಲೇಷನ್ಸ್ ಏನಾಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ 1 ವಾರದ ಒಳಗಡೆ ಎಲ್ಲನೂ ವಾಹನಗಳಿಗೆ ಸೂಕ್ತ ದಾಖಲೆಗಳನ್ನು ಇಟ್ಕೋಬೇಕು. ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಅದನ್ನು ತೋರಿಸಬೇಕು. ಒಂದು ವೇಳೆ 1 ವಾರದ ಒಳಗಡೆ ದಾಖಲಾತಿಗಳನ್ನು ಅವರು ಇಟ್ಕೊಂಡಿಲ್ಲ, ಅಧಿಕಾರಿಗಳು ಚೆಕ್ ಮಾಡಿದಾಗ ತೋರಿಸಿಲ್ಲ, ಮತ್ತು ಕೆಲವು ವೈಲೇಷನ್ಸ್ ಆಗ್ತಾ ಇದ್ದಾವೆ, ಆ ವೈಲೇಷನ್ಸ್ನ ಅವ್ರು ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ಅವ್ರ ಮೇಲೆ ಸೂಕ್ತ ಶಿಸ್ತಿನ ಕ್ರಮ ಜರುಗಿಸ್ತೀವಿ. ಕಾನೂನು ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿ
RTO ಅವರಿಗೆ ಅವರ ಲೈಸೆನ್ಸು ಮತ್ತು ಅವರ ಒಂದು RC ಬುಕ್ಕನ್ನು ಮುಟ್ಟುಗೋಲು ಹಾಕ್ಕೊಳ್ಳೋಕ್ಕೆ ನಾವು ಅವ್ರಿಗೆ ವರದಿಯನ್ನು ಕೊಡ್ತೀವಿ, ಶಿಫಾರಸು ಮಾಡ್ತೀವಿ. ಈ ಸಂದರ್ಭದಲ್ಲಿ ನಗರ ಠಾಣೆಯ ಸಿಐ ರಂಗಸ್ವಾಮಯ್ಯ, ARTO ಕುಮಾರಸ್ವಾಮಿ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿ, ವಾಹನ ಚಾಲಕರು, ಮಾಲೀಕರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರವನ್ನ ಹಸಿರು ನಗರವನ್ನಾಗಿಸುವ ಗುರಿಯನ್ನಿಟ್ಟುಕೊಂಡು ಚಿಕ್ಕಬಳ್ಳಾಪುರ ಹಸಿರು ಸಂಘ 24ನೇ ವಾರ್ಡಿನ ಕಲ್ಲಪ್ಪ ಲೇಔಟ್ನಲ್ಲಿ ಗಿಡಗಂಟೆ ಕಸ ತುಂಬಿ ಹಾಳಾಗಿದ್ದ ಉದ್ಯಾನವನವನ್ನು ಸ್ವಚ್ಛಗೊಳಿಸಿ ಗಿಡ ನೆಟ್ಟು ಹಸಿರೀಕರಣಕ್ಕೆ ಮುಂದಾದರು. ವೀಕೆಂಡ್ ಡೇಸ್, ಹಬ್ಬ ಹರಿದಿನಗಳಲ್ಲೂ ಯಾವುದೇ ಫಲಾಪೇಕ್ಷೆ ಬಯಸದೆ ಚಿಕ್ಕಬಳ್ಳಾಪುರ ಹಸಿರು ಸಂಘ ನಗರದ ಸ್ವಚ್ಛತೆ, ಗಿಡ ನೆಡುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದು, ಈ ಭಾನುವಾರ 24ನೇ ವಾರ್ಡಿನ ಕಲ್ಲಪ್ಪ ಲೇಔಟ್ನಲ್ಲಿ ಗಿಡ ಗಂಟೆ ಕಸ ಮುಸರೆಯಿಂದ ತುಂಬಿ ಹಾಳಾಗಿದ್ದ ಉದ್ಯಾನವನವನ್ನು ಸ್ವಚ್ಛಗೊಳಿಸಿದರು. ನಂತರ ಗಿಡ ನೆಟ್ಟು ಹಸಿರೀಕರಣಕ್ಕೆ ಮುಂದಾದರು. ಇವರ ಸಾರ್ಥಕ ಕೆಲಸಕ್ಕೆ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಕೈ ಜೋಡಿಸಿದರು. ಇನ್ನು ಈ ವೇಳೆ 16ನೇ ವಾರ್ಡಿನ ನಗರಸಭಾ ಸದಸ್ಯ ಯತೀಶ್, ವಕೀಲ ರಾಮಚಂದ್ರ ರೆಡ್ಡಿ, ಪ್ರಭು, ಹನುಮಪ್ಪ, ಮನೋಹರ್, ಗಂಗರಾಜು, ವೆಂಕಟರೆಡ್ಡಿ, ದೇವರಾಜು, ಶಿಕ್ಷಕ ಮಹಾಂತೇಶ್ ಮುಂತಾದವರು ಸಾಥ್ ನೀಡಿದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಸಮಾಜದ ಒಳಿತಿಗಾಗಿ ವರಮಹಾಲಕ್ಷ್ಮಿ ಪೂಜೆ ಸಹ ಮಾಡುತ್ತಿದೆ ಎಂದು ಸಂಸ್ಥೆಯ ಜಿಲ್ಲಾ ನಿರ್ದೇಶಕ CS ಪ್ರಶಾಂತ್ ತಿಳಿಸಿದರು. ಗೌರಿಬಿದನೂರು ನಗರದ ಸ್ಟೆಲ್ಲಾ ಕಾನ್ವೆಂಟ್ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಿಂದ ಆಯೋಜನೆ ಮಾಡಿದ್ದ ವರಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ CS ಪ್ರಶಾಂತ್ ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆಯು ಸರ್ವಧರ್ಮಗಳನ್ನು ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದೆ. ಇದರ ಜೊತೆಗೆ ಸಮಾಜ ಸೇವೆ ಸಹ ಮಾಡ್ತಾ ಇದ್ದು, ಜೊತೆಗೆ ಧರ್ಮ ಜಾಗೃತಿಯನ್ನು ಸಹ ಮಾಡುತ್ತಿದೆ ಎಂದರು. ಇನ್ನು ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಅದು ದೇವಾಲಯ ಆಗಬಹುದು, ಚರ್ಚು, ಮಸೀದಿಗಳ ಬಳಿ ಆಗಬಹುದು, ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಕಿಡವರು ಹಾಗೂ ಮಾತೃ ಶ್ರೀ ಹೇಮಾವತಮ್ಮನ ಆಶೀರ್ವಾದಗಳಿಂದ ನಮಗೆಲ್ಲರಿಗೂ ತಿಳಿದಿರುವಂತೆ ಧರ್ಮಸ್ಥಳ ಕ್ಷೇತ್ರ ಸರ್ವಧರ್ಮಕ್ಕೂ ಸಮಾನತೆಯನ್ನು ಸಾರುವಂತಹ ಒಂದು ಕ್ಷೇತ್ರವಾಗಿದ್ದು, ಈ ಕ್ಷೇತ್ರಕ್ಕೆ ಎಲ್ಲ ಧರ್ಮದ ಭಕ್ತಾದಿಗಳು ಹೋಗಿ ಮಂಜಸ್ವಾಮಿ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ನಾನು ನೋಡಿದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ತನ್ನ ಚಟುವಟಿಕೆಗಳ ಮೂಲಕ ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಅಥವಾ ಅದ್ರ ಜೊತೆಗೆ ಧಾರ್ಮಿಕವಾಗಿ ಕೂಡ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿ ವರ್ಷ ನಮ್ಮ ಎಲ್ಲ ಭಾಗಗಳಲ್ಲಿ ಕೂಡ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಧರ್ಮದ ಬಗ್ಗೆ ಅಥವಾ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಗರಸಭೆ ಸದಸ್ಯ ಮಾರ್ಕೆಟ್ ಮೋಹನ್, ಸಪ್ತಗಿರಿ ಮಾಜಿ ಸದಸ್ಯ KS ಅನಂತರಾಜು, ಸಂಸ್ಥೆಯ ಮಲ್ಲಣ್ಣ, ಕಲ್ಮಶ್, ಜ್ಞಾನ ವಿಕಾಸ್ ಮೇಲಾಧಿಕಾರಿ ಅಮೂಲ್ಯ ಮುಂತಾದವರು ಭಾಗವಹಿಸಿದ್ದರು. GA ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಒಂದು ಗ್ರಾಮ ಅಂದಮೇಲೆ ಮೂಲ ಸೌಕರ್ಯಗಳು ಇರಲೇಬೇಕಲ್ವೇ? ಆದ್ರೆ ಇಲ್ಲೊಂದು ಗ್ರಾಮದಲ್ಲಿ ಗ್ರಾಮಕ್ಕೆ ಹೋಗುವ ರಸ್ತೆ ತಕರಾರು ಮಾತ್ರ ಬಗೆಹರಿಯದ ಸಮಸ್ಯೆಯಾಗಿ ಇಡೀ ಗ್ರಾಮವನ್ನ ಕಾಡುತ್ತಿದೆ. ಇನ್ನು ಈ ರಸ್ತೆ ವಂಚಿತ ಗ್ರಾಮ ಯಾವುದು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಿಲ್ಲಾಡಳಿತ ಭವನ ಹೊಂದಿರುವ ದೇವನಹಳ್ಳಿ ತಾಲೂಕಿನ ಶೆಟ್ರಹಳ್ಳಿ ಗ್ರಾಮದಲ್ಲಿ ಬಗೆಹರಿಯದ ರಸ್ತೆ ಸಮಸ್ಯೆ ಇದಾಗಿದ್ದು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಈ ರಸ್ತೆಗೆ ಡಾಂಬರೀಕರಣ ಭಾಗ್ಯ ಕಂಡಿಲ್ಲ. ಈಗಿರುವ ರಸ್ತೆ ಸರ್ವೆ ನಂಬರ್ 3ರಲ್ಲಿರುವ ಓಬಳಪ್ಪ ಎಂಬುವರ ಜಮೀನಿನಲ್ಲಿ ಸುಮಾರು 80 ವರ್ಷಗಳ ಹಿಂದೆ ಪೂರ್ವಿಕರ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಮಾಡಿಕೊಂಡಿರುವ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿಯೇ ಗ್ರಾಮದಲ್ಲಿರುವ ಸುಮಾರು 120 ವರ್ಷಗಳ ಮುಂಚಿತವಾಗಿ ಗ್ರಾಮಕ್ಕೆ ಹೋಗುವ ರಸ್ತೆ ಇದ್ದು, ಎಲ್ಲ ರೀತಿಯಲ್ಲಿ ಮೂಲಸೌಕರ್ಯವನ್ನು ಹೊಂದಿದೆ. ಇನ್ನು ಸರ್ವೆ ನಂಬರ್ 3/4ರ ಜಮೀನುಗಳ ಮಾಲೀಕರು ರಸ್ತೆಯು ಜಮೀನಿಗೆ ಸೇರುತ್ತದೆ ಎಂದು ಈಗ ರಸ್ತೆಯನ್ನು ಬ್ಲಾಕ್ ಮಾಡಲು ಮುಂದಾಗ್ತಾ ಇದ್ದಾರೆ ಅನ್ನೋ ವಿಚಾರ ಗ್ರಾಮಸ್ಥರ ನಿದ್ರೆ ಕೆಡಿಸುವಂತೆ ಮಾಡಿದೆ.
ಈ ಕುರಿತು ವಿಶ್ವನಾಥಪುರ ಗ್ರಾಮ ಪಂಚಾಯತಿ ಸದಸ್ಯ ರವಿ ಮಾತನಾಡಿ, ಈ ಗ್ರಾಮದಲ್ಲಿ ಸುಮಾರು 80 ವರ್ಷದಿಂದ ಈ ಹಳ್ಳಿಗೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲದೆ ಖಾಸಗಿ ಜಮೀನಿನವರು ರಸ್ತೆ ಮಾಡಿಕೊಟ್ಟಿದ್ದರು. ಈ ಗ್ರಾಮಕ್ಕೆ ಬೊಮ್ಮವಾರದಿಂದ ಸರ್ವೆ ನಂಬರ್ಗಳಲ್ಲಿ ಮತ್ತೊಂದು ರಸ್ತೆ ಇದೆ. ರಾಷ್ಟ್ರೀಯ ಹೆದ್ದಾರಿ 207ರ ದೊಡ್ಡಬಳ್ಳಾಪುರ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ. ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೂ ಸಹ ಈ ಬಗ್ಗೆ ಗಮನಕ್ಕೆ ತರಲಾಯಿತು, ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಗ್ರಾಮಕ್ಕೆ ಶಾಶ್ವತ ಸಂಪರ್ಕ ರಸ್ತೆ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿದ್ರು. 70-80 ವರ್ಷದಿಂದ ಟಾರ್ ರೋಡ್ ಇದೆ. ನಾನು ಹುಟ್ಟದಾಗಿಂದ ನಂಗೆ 40 ವರ್ಷ ಓಬಳಪ್ಪನ ಮೊಮ್ಮಗನ್ ನಾನು. ಆದ್ರೂ ಇವತ್ತು ದಾರಿ ಇಲ್ಲ ಅಂದ್ರೆ ಹೆಂಗ? ಆ ಜಮೀನು ಬಂದು ಓಬಳಪ್ಪಂದೇ ಜಮೀನು. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಕೊಟ್ಟಿದ್ದಾರೆ. ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಮುಚ್ಚಿಬಿಟ್ಟು ನಾನು ತಗೊಂಬಿಟ್ಟಿದ್ದೀನಿ, ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಬೇರೆ ಬಂದು ತೊಂದರೆ ಮಾಡೋದು. ಅದ್ರ ಬಗ್ಗೆ ನಾವು ಇದು ಮಾಡಕ್ ಆಗ್ತಾ ಇಲ್ಲ. ಅಧಿಕಾರಿಗಳು ಏನಿದ್ದಾರೆ ಬಂದು ತಗೊಂಡು ಕ್ರಮ ತಗೊಂಡು 3 ಸರಿ ಟಾರ್ ರೋಡ್ ಹಾಕಿದ್ದಾರೆ. ಈ ಸರಿ ಹಾಕಕ್ ಬಿಡ್ತಾ ಇಲ್ಲ ಅಂದ್ರೆ ಅದನ್ನ ತಗೊಳ್ಳಿ, ಕ್ರಮ ತಗೊಳ್ಳಿ, ಏನೋ ಎನ್ಕ್ವೈರಿ ಮಾಡ್ಲಿ, ಇಲ್ಲ ಸ್ಪಾಟ್ ಕುಂತ್ಕೊಂಡು ಏನಾಯ್ತಲ್ಲ ಡಿಸೈಡ್ ಮಾಡೋಕ್ಕೂ ನಾವು ರೆಡಿ, ನಾವು ಒಪ್ಕೊಂಡಿದ್ವಿ. ಅದ್ರ ಬಗ್ಗೆ ಏನಿಲ್ಲ. ಇನ್ನು ಈ ರಸ್ತೆ ಪಕ್ಕದಲ್ಲಿರುವ ದನದೋಣಿಯ ಕಾಲುವೆ ರಸ್ತೆಯಲ್ಲಿ ಜನರು ಆಗಾಗ ಓಡಾಡ್ತಾ ಇದ್ರು ಎನ್ನಲಾಗಿದ್ದು, ಮಳೆ ಬಂತೆಂದರೆ ಪಕ್ಕದ ಸಾವಕನಹಳ್ಳಿ ಬೊಮ್ಮವಾರ ದಿನೆಯಿಂದ ಇದೇ ಜಾಗಕ್ಕೆ ಬೃಹತ್ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದು ಇಲ್ಲಿನ ಮತ್ತೊಂದು ಸಮಸ್ಯೆಯಾಗಿದೆ. ರಸ್ತೆ ಈ ಹಿಂದೆ ಡಾಂಬರೀಕರಣ ಸಹ ಆಗಿತ್ತು, ಆದರೆ ಕಾಲ ಕಳೆದಂತೆ ಕಿತ್ತು ಹೋಗಿ ತೀರಾ ಹದಗೆಟ್ಟಿದೆ. ಅಧಿಕಾರಿಗಳು ಬಂದು ರಸ್ತೆ ಡಾಂಬರೀಕರಣಕ್ಕೆ ಮುಂದಾದರೆ ಖಾಸಗಿ ಮಾಲೀಕತ್ವ ಪಡೆದ 3ನೇ ವ್ಯಕ್ತಿಗಳು ರಸ್ತೆ ಮಾಡಲು ಬಿಡದೇ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. 340 ಓಟ್ ಇದೆ. ಸುಮಾರು 600-700 ಜನ ವಾಸ ಇದ್ದಾರೆ. ರಸ್ತೆ ಇಲ್ಲ, ಮತ್ತು ಸ್ಕೂಲ್ ಇದೆ, ಅಂಗನವಾಡಿ ಕೇಂದ್ರ ಇದೆ, ಮತ್ತು ಬೊಮ್ಮಾರ್ಕ್ ರೋಡ್ದು ಸಂಪರ್ಕ ಇದೆ. ಸೊ ಹಿಂಗಾಗಿ 80 ವರ್ಷದಿಂದ ಈ ಹಳ್ಳಿಗೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲದೆ ಖಾಸಗಿ ಜಮೀನಲ್ಲಿ ಸ್ವಂತ ಜಮೀನು ಬಿಟ್ಟಿದ್ರು. ಸೊ ಈಗ ಖಾಸಗಿಯವರು ಏನು ಮಾಡ್ತಾರೆ ಅಂದರೆ ಅದು ನಮಗೆ ಸಂಬಂಧಪಟ್ಟಿದ್ದು, ಸೊ ಇದು ಊರಿಗೆ ಸಂಬಂಧಪಟ್ಟಿದ್ದಲ್ಲ, ರೋಡ್ ಸಂಬಂಧಪಟ್ಟಿದ್ದಲ್ಲ ಅಂತ ಉತ್ತು ಅದನ್ನೆಲ್ಲ ದಾರಿನೆಲ್ಲ ಹಾಳು ಮಾಡಿ ಓಡಾಡೋ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಮಾಡ್ತಾವ್ರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಗೋಗೋಸ್ ಆನ್ ದಿ ಗೋ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಕೆಜಿಎಫ್ ರಸ್ತೆಯ ದಾಸರ ಹೊಸಳ್ಳಿ ಬಳಿಯ ಪುಳೇಂದ್ರ ಲೇಔಟ್ನ 49 ವರ್ಷದ ಕುಮಾರಸ್ವಾಮಿ ತನ್ನ ಮನೆಗೆ ದಾಸರ ಹೊಸಳ್ಳಿ ಕೆನರಾ ಬ್ಯಾಂಕ್ ಬಳಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಾಗ ಹಿಂಬದಿಯಿಂದ ಬಂದ ಕೆಎಸ್ಆರ್ಟಿಸಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಲ್ಲದೆ ಬಸ್ ಆತನ ತಲೆಯ ಮೇಲೆ ಹತ್ತಿದ್ದು ಕುಮಾರಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವರು ಆಂಧ್ರಪ್ರದೇಶದ ಕುಪ್ಪಂ ಮಂಡಲದ ಬೆಗ್ಗಿಲಪಲ್ಲಿ ಎಂಬಲ್ಲಿ ಪಂಚಾಯತ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದು, ಇಂದು ಕೆಲಸಕ್ಕೆ ಹೋಗಿ ಬರುವಾಗ ಸಂಜೆ ಈ ಅಪಘಾತ ಸಂಭವಿಸಿದೆ. ಇನ್ನು ಮೃತನ ಹೆಂಡತಿ ಕಲಾವತಿ ನೀಡಿದ ದೂರಿನ ಮೇರೆಗೆ ಬಂಗಾರಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮುಂಗಾರು ಪ್ರಭಾವದಿಂದಾಗಿ ಶನಿವಾರದಿಂದ ಕೆಲವು ರಾಜ್ಯಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಲಿದ್ದು, ಪೂರ್ವ ಭಾರತದಲ್ಲಿ ಅಧಿಕ ಮಳೆಯಾಗುವುದಾಗಿ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿತು. ಆದರೆ ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ನಿರೀಕ್ಷೆಯಂತೆ ಮಳೆಯಾಗಿಲ್ಲ. ಕರ್ನಾಟಕದಲ್ಲಿ ಮುಂಗಾರು ದುರ್ಬಲವಾಗಿದ್ದು, ಕಳೆದ 2 ದಿನಗಳಿಂದ ಕೆಲವು ಜಿಲ್ಲೆಗಳಲ್ಲಿ ಬಿಸಿಲು ಕಾಣಿಸಿಕೊಂಡಿದ್ದು, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಸಾಮಾನ್ಯ ಮಳೆಯಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಬಾಗಲಕೋಟೆ, ಬೆಳಗಾವಿ, ಗದಗ, ಹಾವೇರಿ, ಕಲಬುರಗಿ, ವಿಜಯಪುರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಇನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದರೆ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಮಾತ್ರ ಮೋಡ ಕವಿದ ವಾತಾವರಣ ಇದ್ದು, ಉಳಿದೆಡೆ ಬಿಸಿಲಿನಿಂದ ಕೂಡಿದೆ. ನಗರದಲ್ಲಿ 28.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ, 17.6 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೋನಾ 3ನೇ ಅಲೆ ಭೀತಿ ನಡುವೆ ಮಕ್ಕಳಿಗೆ ವಿಷಮ ಶೀತ ಜ್ವರ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಳು ಭರ್ತಿ. ಮಕ್ಕಳ ಬಗ್ಗೆ ಇರಲಿ ಎಚ್ಚರ. ಅಪರಾಧ ಚಟುವಟಿಕೆ ನಿಲ್ಲಿಸದಿದ್ರೆ ಸರಿಯಾದ ಪಾಠ ಕಲಿಸ್ತೇವೆ. 150 ರೌಡಿ ಶೀಟರ್ಗಳಿಗೆ ಡಿವೈಎಸ್ಪಿ ಖಡಕ್ ಎಚ್ಚರಿಕೆ.
ಕೋಲಾರದಲ್ಲಿ ರಾಜ್ಯ ಖೋ ತಂಡಗಳ ಆಯ್ಕೆ, ಕ್ರೀಡಾಪಟುಗಳು ತರಬೇತಿ ಬಗ್ಗೆ ಫುಲ್ ಖುಷ್, ಜನರಿಗೆ ಕ್ರೀಡಾ ಮನರಂಜನೆ. ಕೈಗಾರಿಕೆಗಳಿಗೆ ಬಂಡವಾಳ ಹೂಡಲು ದೇಶ ವಿದೇಶದ ಕಂಪನಿಗಳಿಗೆ ಮುಕ್ತ ಸ್ವಾಗತ, ಕೈಗಾರಿಕಾ ಪ್ರದೇಶಗಳಿಗೆ ಅಗತ್ಯ ಅನುಕೂಲ, ಕೈಗಾರಿಕಾ ಸಚಿವರ ಭರವಸೆ. ಪಕ್ಷ ಬಿಡೋ ಮುಂಚೆ ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಟಿಕೆಟ್ ಪಡೆಯೋ ವೇಳೆ ನಡೆದ ಘಟನೆಗಳು ನೆನಪಿದೆಯಾ ಎಂದು ಶಾಸಕ ಶ್ರೀನಿವಾಸ್ ಗೌಡ್ರಿಗೆ ಮಾಜಿ ಶಾಸಕ ವೆಂಕಟಶಿವಾರೆಡ್ಡಿ ಗರಂ ಆವಾಜ್. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.